ರಾಜ್ಯದ ಇತ್ತೀಚೆಗಿನ ರಾಜಕೀಯ ವಿದ್ಯಮಾನಗಳನ್ನು ಗಮನಿಸಿಕೊಂಡು ಎಚ್.ಡಿ. ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಆ ಹೇಳಿಕೆ ಈಗ ಸಂಚಲನ ಮೂಡಿಸ್ತಾ ಇದೆ. ರಾಜಕಾರಣಿಗಳು ಮಾಡಬೇಕೇ ಹೊರತು ಸ್ವಾಮೀಜಿಗಳಲ್ಲ. ರಾಜಕೀಯ ವಿಚಾರಕ್ಕೆ ಸ್ವಾಮೀಜಿಗಳು ಮೂಗು ತೂರಿಸಬಾರದು. ಸ್ವಾಮೀಜಿಗಳ ವಿರುದ್ಧ ಕೆಂಡಾಮಂಡಲರಾದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ರಾಜಕೀಯವನ್ನ ರಾಜಕಾರಣಿಗಳು ಮಾತ್ರ ಮಾಡಬೇಕು, ಸ್ವಾಮೀಜಿಗಳಲ್ಲ, ಧರ್ಮಾಧಿಕಾರಿಗಳಲ್ಲ. ಸ್ವಾಮೀಜಿಗಳು ಸ್ಟೇಟ್ಮೆಂಟ್ ವ್ಯಾಮೋಹ ಬಿಡಬೇಕು. ಸಮಾಜದ ನಾಯಕ ಸಿಎಂ ಆದ ಕೂಡಲೇ ಸಮುದಾಯದ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅನ್ಕೊಂಡಿದ್ದೀರಾ? ನಾನು 2 ಬಾರಿ ಸಿಎಂ ಆಗಿದ್ದೆ. ಅಧಿಕಾರ ಬಿಡಬೇಕಾಗಿ ಬಂದಾಗ ಯಾವ ಸ್ವಾಮಿಗಳ ಸಲಹೆಗಳನ್ನು ಕೇಳಿರಲಿಲ್ಲ. ಧರ್ಮಾಧಿಕಾರಿಗಳು ರಾಜಕೀಯ ವಿಚಾರಕ್ಕೆ ಮಧ್ಯಪ್ರವೇಶ ಮಾಡಕೂಡದು. ನಿಮ್ಮ ವ್ಯಾಪ್ತಿಗೆ ಬರುವ ವಿಚಾರಕ್ಕೆ ರಾಜಕಾರಣಿಗಳು ಬರಬಾರದು. ಇದು ನಿಮಗೆ ಶೋಭೆ ತರುವುದಿಲ್ಲ. ಪರೋಕ್ಷವಾಗಿ ಡಿಕೆಯನ್ನ ಕುಟುಕಿದ ಕುಮಾರಸ್ವಾಮಿ. ನಿಮಗೆ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಸಿಎಂ ಸ್ಥಾನದ ಜಟಾಪಟಿ ನಡೀತಾ ಇದೆ. ಒಂದು ಕಡೆ ಕುರುಬ ಸಮುದಾಯದ ಸ್ವಾಮೀಜಿಗಳು, ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಬೀದಿಗಿಳಿದು ನಮ್ಮ ನಾಯಕ ಸಿಎಂ ಆದ್ರೆ ತಪ್ಪೇನು ಅನ್ನೋ ತರಹದ ಹೋರಾಟಕ್ಕೂ ಮುಂದಾಗಿದ್ದನ್ನ ಎಲ್ಲರೂ ಕೂಡ ಗಮನಿಸಿರ್ತೀರಿ. ಇವೆಲ್ಲವನ್ನ ಗಮನಿಸಿದ ಎಚ್.ಡಿ. ಕುಮಾರಸ್ವಾಮಿ ಪರೋಕ್ಷವಾಗಿ ಅವರು ಡಿಕೆನೇ ಟಾರ್ಗೆಟ್ ಮಾಡ್ಕೊಂಡು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಕಾರಣಿಗಳು ರಾಜಕಾರಣ ಮಾಡಲಿ, ಟೀಚರ್ಗಳು ಸ್ಕೂಲಿಗೆ ಹೋಗಿ ಪಾಠ ಮಾಡಬೇಕು, ರಾಜಕಾರಣಿಗಳು ರಾಜಕೀಯವನ್ನ ಮಾಡಲಿ, ಧರ್ಮಾಧಿಕಾರಿಗಳಿಗೆ, ಮೌಲ್ವಿಗಳಿಗೆ, ಪಾದ್ರಿಗಳಿಗೆ ರಾಜಕಾರಣ ಮಾಡಬೇಕು ಅಂತೇನಿದೆ? ನೀವು ಯಾಕೆ ಮಧ್ಯಪ್ರವೇಶ ಮಾಡ್ತೀರಿ? ನಿಮಗೆ ಇದು ಶೋಭೆ ತರುವ ಕೆಲಸವಲ್ಲ. ರಾಜಕಾರಣಿಗಳು ಮಾತ್ರ ರಾಜಕಾರಣ ಮಾಡಲಿ, ಸ್ವಾಮೀಜಿಗಳು ರಾಜಕೀಯದ ಮಧ್ಯಪ್ರವೇಶ ಮಾಡೋದು ಸರಿಯಲ್ಲ. ರಾಜಕಾರಣಿಗಳು ರಾಜಕಾರಣ ಮಾಡಲಿ, ಆದರೆ ಸ್ವಾಮೀಜಿಗಳು ಒಬ್ಬರೊಬ್ಬರ ಅಭಿಪ್ರಾಯ ವ್ಯಕ್ತಪಡಿಸುವ ವ್ಯಾಮೋಹಗಳನ್ನು ಬಿಡಬೇಕು ಎಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರಮುಖ ಮಠಾಧೀಶರುಗಳಿಗೆ ಸಲಹೆ ಕೊಟ್ಟಿದ್ದಾರೆ. ನಾಳೆ ದಿನ ಕೆಲ ಮಠಾಧಿಪತಿಗಳ ಏನು ಪ್ರಶ್ನೆಗಳು ಬಂದರೂ ಅದರಲ್ಲಿ ಅಚ್ಚರಿ ಇಲ್ಲ. ಸ್ವಾಮೀಜಿಗಳು ಈ ಸಮಾಜದ ಒಳ್ಳೆಯ ಮತ್ತು ಕೆಟ್ಟ ವಿಚಾರಗಳ ಬಗ್ಗೆ ರಿಯಾಕ್ಟ್ ಮಾಡಬೇಕು. ಸ್ವಾಮೀಜಿಗಳು ಮಾನವೀಯತೆಯ ಪಾಠ ಮಾಡೋದಕ್ಕೆ ಮಾತ್ರ ಇರೋದಲ್ಲ. ಈ ರಾಜ್ಯದಲ್ಲಿ ಈ ರಾಜ್ಯವನ್ನಾಳುವವರ ದುರಾಡಳಿತಗಳನ್ನು ಪ್ರಶ್ನೆ ಮಾಡ್ತಾರೆ. ಈ ರಾಜ್ಯವನ್ನಾಳುವ ರಾಜಕಾರಣಿಗಳ ಭ್ರಷ್ಟಾಚಾರಗಳನ್ನು ಪ್ರಶ್ನೆ ಮಾಡಬೇಕಾದ್ರಲ್ಲಿ ತಪ್ಪೇನಿದೆ? ಸ್ವಾಮೀಜಿಗಳು ಕೇವಲ ಮಠದಲ್ಲಿ ಕೂತ್ಕೊಂಡು ತಥಾಸ್ತು ಅಂತೇಳಿ ಆಶೀರ್ವಾದ ಮಾಡೋದಕ್ಕೆ ಮಾತ್ರ ಸೀಮಿತಾನ? ಆಶೀರ್ವಾದ ಮಾಡೋದಕ್ಕೆ ಮಾತ್ರ ಸ್ವಾಮೀಜಿಗಳು ಸೀಮಿತಾನ? ಈ ರಾಜ್ಯದ ರಾಜಕೀಯದ ಏರಿಳಿತದ ಬಗ್ಗೆ ಮಾತನಾಡಬಾರ್ದ? ತನ್ನದೇ ಸಮುದಾಯದ ಪರ ಚಕಾರ ಎತ್ತಬಾರ್ದ? ತನ್ನ ಸಮುದಾಯದ ಪರ ವಕಾಲತ್ತು ವಹಿಸಬಾರ್ದ? ನಾಳೆ ದಿನ ಸ್ವಾಮೀಜಿಗಳು ಹೇಳ್ತಾರೆ, ನೀವು ರಾಜಕಾರಣ ಮಾಡ್ರಿ, ನಿಮಗೆ ಯಾಕ್ರಿ ಸ್ವಾಮೀಜಿ ಕಥೆ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಡಾಕ್ಟರ್ ಮಗ ಡಾಕ್ಟರೇ ಆಗಬೇಕು, ವಕೀಲನ ಮಗ ವಕೀಲನೇ ಆಗಬೇಕು, ಕಂಡಕ್ಟರ್ ಮಗ ಕಂಡಕ್ಟರೇ ಆಗಬೇಕು. ಯಾರು ಬರೆದಿರೋ ಶಾಸನ ಇದು? ಯಾರು ಕೊಟ್ಟ ನಿಯಮ ಇದು? ಈ ತರಹದ್ದೊಂದು ನಿಯಮ ರಾಜ್ಯದಲ್ಲಿಲ್ಲ. ಕಣ್ಣಿಗೆ ಕಾಣುವ ಅರಾಜಕತೆಯನ್ನ ಪ್ರಶ್ನೆ ಮಾಡಬೇಕಾದ ಜವಾಬ್ದಾರಿ ಸ್ವಾಮೀಜಿಗಳದ್ದು, ಮೌಲ್ವಿಗಳದ್ದು, ಪಾದ್ರಿಗಳದ್ದು. ಕಣ್ಣ ಮುಂದೆ ನಡೆಯುತ್ತಿರುವಂತಹ ಕಡು ಭ್ರಷ್ಟಾಚಾರವನ್ನು ಪ್ರಶ್ನೆ ಮಾಡುವ ಎಲ್ಲ ನೈತಿಕತೆ ಸ್ವಾಮೀಜಿಗಳಿಗಿದೆ. ನೀವು ಅವರು ಬರಬಾರ್ದು, ಇವರು ಬರಬಾರ್ದು. ನಿಮ್ಮ ಸ್ವಾರ್ಥ ರಾಜಕಾರಣದ ಭಾಗವಾಗಿ ಏನೇನು ಸ್ಟೇಟ್ಮೆಂಟ್ ಕೊಡೋದಲ್ಲ. ವ್ಯಾಪಕ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ ಎಚ್.ಡಿ. ಕುಮಾರಸ್ವಾಮಿಯ ಹೇಳಿಕೆಯ ವಿರುದ್ಧ. ಸಮಾಜದ ನಾಯಕ ಸಿಎಂ ಆದ ಕೂಡಲೇ, ಅಂದರೆ ಈಗ ಒಬ್ಬ ದಲಿತ ಸಮುದಾಯದ ನಾಯಕ ಸಿಎಂ ಆದರೆ ದಲಿತ ಸಮುದಾಯದ ಸಮಸ್ಯೆಗಳು ಕಡಿಮೆ ಆಗ್ತಾವ? ಒಕ್ಕಲಿಗ ಸಮುದಾಯದ ಸಿಎಂ ಆದ ಕೂಡಲೇ ಒಕ್ಕಲಿಗ ಸಮುದಾಯದ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತದ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನಾನು ಕೂಡ 2 ಬಾರಿ ಸಿಎಂ ಆಗಿದ್ದೆ. ಅಧಿಕಾರ ಬಿಡಬೇಕಾಗಿ ಬಂದಾಗ ಯಾವ ಸ್ವಾಮೀಜಿಗಳ ಸಲಹೆ ಕೂಡ ಕೇಳಿರಲಿಲ್ಲ. ಧರ್ಮಾಧಿಕಾರಿಗಳು ರಾಜಕೀಯ ವಿಚಾರಕ್ಕೆ ಮಧ್ಯಪ್ರವೇಶ ಮಾಡಕೂಡದು. ನಿಮ್ಮ ವ್ಯಾಪ್ತಿ ಆ ವಿಚಾರಕ್ಕೆ ರಾಜಕಾರಣಿಗಳು ಕೂಡ ಬರಬಾರದು. ಇದು ನಿಮಗೆ ಶೋಭೆ ತರುವುದಿಲ್ಲ. ಪರೋಕ್ಷವಾಗಿ ಡಿಕೆ ಕುಟುಕಿದ ಎಚ್.ಡಿ. ಕುಮಾರಸ್ವಾಮಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.